ಓಂ ಶಾಂತಿ. ದಿನಾಂಕ 25/7/2024. ಪ್ರಾತಃ ಮುರಳಿ. ಬಾಬ್ ದಾದಾ, ಮಧುಬನ. ಮಧುರ ಮಕ್ಕಳೇ, ಪಲ್ಟಿ ಆಟವನ್ನು ನೆನಪು ಮಾಡಿ. ಈ ಆಟದಲ್ಲಿ ಪೂರ್ಣ ಚಕ್ರ, ಬ್ರಹ್ಮ ಹಾಗೂ ಬ್ರಾಹ್ಮಣರ ರಹಸ್ಯ ಸಮಾವೇಶ ಆಗಿದೆ. ಪಲ್ಟಿ ಆಟವನ್ನು ನೆನಪು ಮಾಡಿ. ಈ ಆಟದಲ್ಲಿ ಪೂರ್ಣ ಚಕ್ರ, ಬ್ರಹ್ಮ ಹಾಗೂ ಬ್ರಾಹ್ಮಣರ ರಹಸ್ಯ ಸಮಾವೇಶ ಆಗಿದೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ತಂದೆಯಿಂದ ಯಾವ ಆಸ್ತಿ ಎಲ್ಲ ಮಕ್ಕಳಿಗೆ ಪ್ರಾಪ್ತವಾಗುತ್ತದೆ? ಸಂಗಮ ಯುಗದಲ್ಲಿ ತಂದೆಯಿಂದ ಯಾವ ಆಸ್ತಿ ಎಲ್ಲ ಮಕ್ಕಳಿಗೆ ಪ್ರಾಪ್ತವಾಗುತ್ತದೆ? ಉತ್ತರ: ಈಶ್ವರೀಯ ಬುದ್ಧಿ. ಈಶ್ವರನಲ್ಲಿ ಯಾವ ಗುಣ ಇದೆ ಅದನ್ನು ನಮಗೆ ಆಸ್ತಿಯಾಗಿ ಕೊಡುತ್ತಾರೆ. ನಮ್ಮ ಬುದ್ಧಿ ವಜ್ರ ಸಮಾನ ಚಿನ್ನ ಆಗುತ್ತಿದೆ. ಈಗ ನಾವು ಬ್ರಾಹ್ಮಣರಾಗಿ ತಂದೆಯಿಂದ ಬಹಳ ದೊಡ್ಡ ಖಜಾನೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಸರ್ವ ಗುಣಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತಿದ್ದೇವೆ. ಓಂ ಶಾಂತಿ. ಇದು ಸದ್ಗುರುವಾರ, ಬೃಹಸ್ಪತಿಯ ವಾರ ಆಗಿದೆ. ದಿನದಲ್ಲಿಯೂ ಕೆಲವು ಉತ್ತಮ ದಿನ ಇರುತ್ತದೆ. ಬೃಹಸ್ಪತಿಯ ದಿನಕ್ಕೆ ಶ್ರೇಷ್ಠ ಎನ್ನುತ್ತಾರಲ್ಲವೇ? ಬೃಹಸ್ಪತಿ ಅಥವಾ ವೃಕ್ಷಪತಿ ದಿನದಂದು ಶಾಲೆ ಅಥವಾ ಕಾಲೇಜಿಗೆ ಹೋಗಿ ಕೂರುತ್ತಾರೆ. ಈಗ ನೀವು ಮಕ್ಕಳು ತಿಳಿದಿದ್ದೀರಿ, ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷದ ಬೀಜರೂಪ ತಂದೆ ಆಗಿದ್ದಾರೆ ಹಾಗೂ ಅವರು ಅಕಾಲ ಮೂರ್ತಿಯಾಗಿದ್ದಾರೆ. ಅಕಾಲ ಮೂರ್ತಿ ತಂದೆಯ ಅಕಾಲ ಮೂರ್ತಿ ಮಕ್ಕಳು. ಎಷ್ಟು ಸಹಜ ಆಗಿದೆ. ಕೇವಲ ನೆನಪು ಕಷ್ಟಕರ ಆಗಿದೆ. ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ನೀವು ಪತಿತರಿಂದ ಪಾವನರಾಗುತ್ತೀರಿ. ತಂದೆ ತಿಳಿಸುತ್ತಾರೆ, ನೀವು ಮಕ್ಕಳ ಮೇಲೆ ಅವಿನಾಶಿ ಅಪರಿಮಿತದ ದಶೆ ಇದೆ. ಒಂದು ಸೀಮಿತದ ದಶೆ ಹಾಗೂ ಮತ್ತೊಂದು ಅಪರಿಮಿತದ್ದು. ತಂದೆ ವೃಕ್ಷಪತಿ ಆಗಿದ್ದಾರೆ. ವೃಕ್ಷದಿಂದ ಮೊಟ್ಟಮೊದಲು ಬ್ರಾಹ್ಮಣರು ಬರುತ್ತಾರೆ. ತಂದೆ ಹೇಳುತ್ತಾರೆ, ನಾನು ವೃಕ್ಷಪತಿ ಸತ್ ಚಿತ್ ಆನಂದ ಸ್ವರೂಪನಾಗಿದ್ದೇನೆ. ನಂತರ ಜ್ಞಾನದ ಸಾಗರ, ಶಾಂತಿಯ ಸಾಗರ ಎಂದು ಮಹಿಮೆಯನ್ನು ಹಾಡುತ್ತಾರೆ. ನೀವು ತಿಳಿಯುತ್ತೀರಿ, ಸತ್ಯುಗದಲ್ಲಿ ದೇವತೆಗಳೆಲ್ಲ ಪವಿತ್ರತೆಯ, ಶಾಂತಿಯ ಸಾಗರರಾಗಿದ್ದಾರೆ. ಭಾರತ ಸುಖ, ಶಾಂತಿ, ಪವಿತ್ರತೆಯ ಸಾಗರ ಆಗಿತ್ತು. ಅದಕ್ಕೆ ವಿಶ್ವದಲ್ಲಿ ಶಾಂತಿ ಎನ್ನುತ್ತಾರೆ. ನೀವು ಬ್ರಾಹ್ಮಣರಾಗಿದ್ದೀರಿ. ವಾಸ್ತವದಲ್ಲಿ ನೀವು ಸಹ ಅಕಾಲ ಮೂರ್ತಿಯಾಗಿದ್ದೀರಿ. ಪ್ರತಿಯೊಂದು ಆತ್ಮ ತನ್ನ ಸಿಂಹಾಸನದ ಮೇಲೆ ವಿರಾಜಮಾನ ಆಗಿದೆ. ಇದು ಎಲ್ಲರ ಚೈತನ್ಯ ಅಕಾಲ ಸಿಂಹಾಸನ ಆಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ಅಕಾಲ ಮೂರ್ತಿ ಆತ್ಮ ವಿರಾಜಮಾನ ಆಗಿದೆ. ಅದಕ್ಕೆ ನಕ್ಷತ್ರ ಎಂದೂ ಹೇಳುತ್ತಾರೆ. ವೃಕ್ಷಪತಿ ಬೀಜರೂಪನಿಗೆ ಜ್ಞಾನದ ಸಾಗರ ಎನ್ನುತ್ತಾರೆ. ಅಂದ ಮೇಲೆ ಖಂಡಿತ ಅವರು ಬರಬೇಕಾಗುತ್ತದೆ. ಮೊಟ್ಟಮೊದಲು ಬ್ರಾಹ್ಮಣರು ಬೇಕು. ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳು. ಅಂದ ಮೇಲೆ ಖಂಡಿತ ತಾಯಿ ಸಹ ಬೇಕು. ನೀವು ಮಕ್ಕಳು ಬಹಳ ಚೆನ್ನಾಗಿ ತಿಳಿಸುತ್ತೀರಿ. ಹೇಗೆ ಪಲ್ಟಿ ಆಟವಾಡುತ್ತಾರಲ್ಲವೇ? ಅದರದ್ದು ಸಹ ಅರ್ಥವನ್ನು ತಿಳಿಸಿಕೊಡಲಾಗಿದೆ. ಶಿವಬಾಬಾ ಬೀಜರೂಪ, ನಂತರ ಬ್ರಹ್ಮನಿದ್ದಾರೆ. ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚಿಸಲಾಗಿದೆ. ಈ ಸಮಯದಲ್ಲಿ ನೀವು ಹೇಳುತ್ತೀರಿ, ನಾವೇ ಬ್ರಾಹ್ಮಣರಿಂದ ದೇವತೆ ಇತ್ಯಾದಿ. ಮೊದಲು ನಾವು ಶೂದ್ರ ಬುದ್ಧಿ ಆಗಿದ್ದೆವು. ಈಗ ಪುನಃ ತಂದೆ ಪುರುಷೋತ್ತಮ ಬುದ್ಧಿಯನ್ನಾಗಿ ಮಾಡುತ್ತಾರೆ. ವಜ್ರದಂತೆ ಚಿನ್ನದ ಬುದ್ಧಿಯನ್ನಾಗಿ ಮಾಡುತ್ತಾರೆ. ಈ ಪಲ್ಟಿ ಆಟದ ರಹಸ್ಯವನ್ನು ಸಹ ತಿಳಿಸುತ್ತಾರೆ. ಶಿವಬಾಬನೂ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಹಾಗೂ ದತ್ತು ಮಕ್ಕಳು ಸನ್ಮುಖದಲ್ಲಿದ್ದಾರೆ. ಈಗ ನೀವು ಎಷ್ಟೊಂದು ವಿಶಾಲ ಬುದ್ಧಿಯಾಗಿದ್ದೀರಿ. ಬ್ರಾಹ್ಮಣರೇ ನಂತರ ದೇವತೆ ಆಗುತ್ತಾರೆ. ಈಗ ನೀವು ಈಶ್ವರೀಯ ಬುದ್ಧಿ ಆಗುತ್ತೀರಿ. ಈಶ್ವರನಲ್ಲಿ ಯಾವ ಗುಣ ಇದೆ ಅದು ನಿಮಗೆ ಆಸ್ತಿಯಲ್ಲಿ ಸಿಗುತ್ತದೆ. ತಿಳಿಸುವ ಸಮಯದಲ್ಲಿ ಇದನ್ನು ಮರೆಯಬಾರದು.
ತಂದೆ ಜ್ಞಾನದ ಸಾಗರ ನಂಬರ್ 1 ಆಗಿದ್ದಾರೆ. ಅವರಿಗೆ ಜ್ಞಾನೇಶ್ವರ ಎನ್ನುತ್ತಾರೆ. ಜ್ಞಾನವನ್ನು ತಿಳಿಸುವಂತಹ ಈಶ್ವರ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಜ್ಞಾನ ಮತ್ತು ಯೋಗದಿಂದ ಪತಿತರನ್ನು ಪಾವನ ಮಾಡುತ್ತಾರೆ. ಭಾರತದ ಪ್ರಾಚೀನ ಯುಗ ಪ್ರಸಿದ್ಧವಾಗಿದೆ, ಏಕೆಂದರೆ ಕಬ್ಬಿಣ ಯುಗದಿಂದ ಸ್ವರ್ಣಿಮ ಯುಗ ಆಗಿತ್ತು. ಇದನ್ನಂತೂ ತಿಳಿಸಿಕೊಡಲಾಗಿದೆ. 2 ಪ್ರಕಾರದ ಯೋಗ ಇದೆ. ಅದು ಹಠಯೋಗ ಹಾಗೂ ಇದು ರಾಜಯೋಗ ಆಗಿದೆ. ಅದು ಸೀಮಿತದ್ದು, ಇದು ಅಪರಿಮಿತದ್ದು. ಅವರು ಸೀಮಿತದ ಸನ್ಯಾಸಿ, ನೀವು ಅಪರಿಮಿತದ ಸನ್ಯಾಸಿ ಆಗಿದ್ದೀರಿ. ಅವರು ಮನೆಮಠವನ್ನು ಬಿಡುತ್ತಾರೆ, ನೀವು ಇಡೀ ಜಗತ್ತಿನ ಸನ್ಯಾಸ ಮಾಡುತ್ತೀರಿ. ಈಗ ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ. ಇದು ಚಿಕ್ಕದಾದ ಹೊಸ ವೃಕ್ಷ ಆಗಿದೆ. ನೀವು ತಿಳಿಯುತ್ತೀರಿ, ಹಳೆಯದರಿಂದ ಹೊಸದು ಆಗುತ್ತಿದೆ. ಸಸಿ ನೆಡಲಾಗುತ್ತಿದೆ. ನಿಜವಾಗಿಯೂ ನಾವು ಪಲ್ಟಿ ಆಟ ಆಡುತ್ತೇವೆ. ನಾವೇ ಬ್ರಾಹ್ಮಣ, ನಂತರ ನಾವೇ ದೇವತೆ. ನಾವೇ ಎಂಬ ಶಬ್ದ ಖಂಡಿತ ಹಾಕಬೇಕು. ಕೇವಲ ನಾವು ಅಲ್ಲ. ನಾವೇ ಶೂದ್ರರಾಗಿದ್ದೆವು, ನಾವೇ ಬ್ರಾಹ್ಮಣರಾಗಿದ್ದೇವೆ. ಈ ಪಲ್ಟಿ ಆಟವನ್ನು ಸ್ವಲ್ಪನೂ ಮರೆಯಬಾರದು. ಇದಂತೂ ಸಂಪೂರ್ಣ ಸಹಜ ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಸಹ ತಿಳಿಸಲು ಸಾಧ್ಯವಿದೆ. ನಾವು 84 ಜನ್ಮವನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ, ಏಣಿಯನ್ನು ಹೇಗೆ ಇಳಿಯುತ್ತೇವೆ, ನಂತರ ಬ್ರಾಹ್ಮಣರಾಗಿ ಏರುತ್ತೇವೆ, ಬ್ರಾಹ್ಮಣರಿಂದ ದೇವತೆಯಾಗುತ್ತೇವೆ. ಈಗ ಬ್ರಾಹ್ಮಣರಾಗಿ ಬಹಳ ದೊಡ್ಡ ಖಜಾನೆಯನ್ನು ತೆಗೆದುಕೊಳ್ಳುತ್ತೇವೆ. ಜೋಳಿಗೆ ತುಂಬುತ್ತಿದೆ. ಜ್ಞಾನಸಾಗರ ಎಂದೇನು ಶಂಕರನಿಗೆ ಹೇಳುವುದಿಲ್ಲ. ಅವರು ಜೋಳಿಗೆಯನ್ನು ತುಂಬಿಸುವುದಿಲ್ಲ. ಇದನ್ನಂತೂ ಚಿತ್ರಕಾರರು ಮಾಡಿಬಿಟ್ಟಿದ್ದಾರೆ. ಶಂಕರ್ನ ವಿಚಾರ ಇಲ್ಲ. ಈ ಬ್ರಹ್ಮ ಹಾಗೂ ವಿಷ್ಣು ಇಲ್ಲಿಯವರಾಗಿದ್ದಾರೆ. ಲಕ್ಷ್ಮೀನಾರಾಯಣರನ್ನು ದಂಪತಿಯ ರೂಪದಲ್ಲಿ ಮೇಲೆ ತೋರಿಸಿದ್ದಾರೆ. ಇದು ಇವರ ಅಂದರೆ ಬ್ರಹ್ಮನ ಅಂತಿಮ ಜನ್ಮ ಆಗಿದೆ. ಮೊಟ್ಟಮೊದಲು ಇವರು ವಿಷ್ಣು ಆಗಿದ್ದರು. ನಂತರ 84 ಜನ್ಮಗಳ ನಂತರ ಇವರು ಅಂದರೆ ಬ್ರಹ್ಮನಾದರು. ಇವರ ಹೆಸರನ್ನು ನಾನು ಬ್ರಹ್ಮ ಎಂದು ಇಟ್ಟಿದ್ದೇನೆ. ಎಲ್ಲರ ಹೆಸರನ್ನು ಬದಲಾಯಿಸಲಾಗಿದೆ, ಏಕೆಂದರೆ ಸನ್ಯಾಸ ಮಾಡಿದ್ದಾರಲ್ಲವೇ. ಶೂದ್ರರಿಂದ ಬ್ರಾಹ್ಮಣರಾದರು, ಅಂದರೆ ಹೆಸರು ಬದಲಾಯಿಸಿದರು. ತಂದೆ ಬಹಳ ರಮಣೀಕ ಹೆಸರನ್ನಿಟ್ಟಿದ್ದಾರೆ. ಅಂದ ಮೇಲೆ ಈಗ ನೀವು ತಿಳಿಯುತ್ತೀರಿ, ನೋಡುತ್ತೀರಿ. ವೃಕ್ಷಪತಿ ಈ ರಥದಲ್ಲಿದ್ದಾರೆ. ಅವರದ್ದು ಇದು ಅಕಾಲ ಸಿಂಹಾಸನ ಆಗಿದೆ. ಇವರದ್ದು ಸಹ ಆಗಿದೆ. ಅವರು ಈ ಸಿಂಹಾಸನವನ್ನು ಬಾಡಿಗೆ ತೆಗೆದುಕೊಂಡಿದ್ದಾರೆ. ಅವರಿಗೆ ತನ್ನ ಸಿಂಹಾಸನ ಅಂತೂ ಸಿಗುವುದಿಲ್ಲ. ನಾನು ಈ ರಥದಲ್ಲಿ ವಿರಾಜಮಾನ ಆಗುತ್ತೇನೆ, ಪರಿಚಯ ಕೊಡುತ್ತೇನೆಂದು ಹೇಳುತ್ತಾರೆ. ನಾನು ನಿಮ್ಮ ತಂದೆ ಆಗಿದ್ದೇನೆ. ಕೇವಲ ಜನನ ಮರಣದಲ್ಲಿ ಬರುವುದಿಲ್ಲ. ನೀವು ಬರುತ್ತೀರಿ. ಒಂದು ವೇಳೆ ನಾನು ಸಹ ಬಂದರೆ ನಿಮ್ಮನ್ನು ಯಾರು ತಮೋಪ್ರಧಾನರಿಂದ ಸತೋಪ್ರಧಾನ ಮಾಡುತ್ತಾರೆ? ಮಾಡುವಂಥವರಂತೂ ಬೇಕಲ್ಲವೇ? ಆದ್ದರಿಂದಲೇ ನನ್ನದು ಈ ರೀತಿ ಪಾತ್ರ ಇದೆ. ಹೇ ಪತಿತ ಪಾವನ ಬಾ ಎಂದು ನನ್ನನ್ನು ಕರೆಯುತ್ತಾರೆ. ನಿರಾಕಾರ ಶಿವಬಾಬರವರನ್ನು ಆತ್ಮಗಳು ಕೂಗುತ್ತಾರೆ, ಏಕೆಂದರೆ ಆತ್ಮಗಳಿಗೆ ದುಃಖ ಇದೆ. ಭಾರತವಾಸಿ ಆತ್ಮಗಳು ವಿಶೇಷವಾಗಿ ಕೂಗುತ್ತಾರೆ, ಬಂದು ಪತಿತರನ್ನು ಪಾವನ ಮಾಡಿ ಎಂದು. ಸತ್ಯುಗದಲ್ಲಿ ನೀವು ಬಹಳ ಪವಿತ್ರ ಸುಖಿಯಾಗಿದ್ದಿರಿ, ಎಂದಿಗೂ ಕೂಗುತ್ತಿರಲಿಲ್ಲ. ಅಂದ ಮೇಲೆ ತಂದೆ ಸ್ವಯಂ ಹೇಳುತ್ತಾರೆ, ನಾನು ನಿಮ್ಮನ್ನು ಸುಖಿಯನ್ನಾಗಿ ಮಾಡಿ ನಾನು ಪುನಃ ವಾನಪ್ರಸ್ಥಕ್ಕೆ ಹೋಗಿ ಕುಳಿತುಕೊಳ್ಳುತ್ತೇನೆ. ಅಲ್ಲಿ ನನ್ನ ಅವಶ್ಯಕತೆಯೇ ಇಲ್ಲ. ಭಕ್ತಿ ಮಾರ್ಗದಲ್ಲಿ ನನ್ನ ಪಾತ್ರ ಇದೆ. ನಂತರ ನನ್ನ ಪಾತ್ರ ಅರ್ಧ ಕಲ್ಪ ಇಲ್ಲ. ಇದಂತೂ ಪೂರ್ಣ ಸಹಜ ಆಗಿದೆ. ಇದರಲ್ಲಿ ಯಾರದ್ದೇ ಪ್ರಶ್ನೆ ಬರಲು ಸಾಧ್ಯವಿಲ್ಲ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಎಂಬ ಗಾಯನ ಇದೆ. ಸತ್ಯುಗ ತ್ರೇತಾದಲ್ಲಿ ಭಕ್ತಿ ಮಾರ್ಗ ಇರುವುದೇ ಇಲ್ಲ.
ಜ್ಞಾನ ಮಾರ್ಗ ಎಂದು ಹೇಳುವುದಿಲ್ಲ. ಜ್ಞಾನ ಅಂತೂ ಸಂಗಮದಲ್ಲಿಯೇ ಸಿಗುತ್ತದೆ. ಇದರಿಂದ ನೀವು 21 ಜನ್ಮ ಪ್ರಾರಬ್ಧವನ್ನು ಹೊಂದುತ್ತೀರಿ. ಕ್ರಮಾನುಸಾರವಾಗಿ ಉತ್ತೀರ್ಣರಾಗುತ್ತಾರೆ, ಅನುತ್ತೀರ್ಣರೂ ಆಗುತ್ತಾರೆ. ನಿಮ್ಮ ಈ ಯುದ್ಧ ನಡೆಯುತ್ತಿದೆ. ನೀವು ನೋಡುತ್ತೀರಿ, ಆ ರಥದಲ್ಲಿ ತಂದೆ ವಿರಾಜಮಾನ ಆಗಿದ್ದಾರೆ. ಅವರಂತೂ ಜಯಗಳಿಸಿದ್ದಾರೆ. ನಂತರ ಅನನ್ಯ ಮಕ್ಕಳು ಸಹ ಜಯಗಳಿಸುತ್ತಾರೆ. ಉದಾಹರಣೆಗೆ ಕುಮಾರ್ ಕಾ ದಾದಿ ಇದ್ದಾರೆ, ಬೇರೆಯವರೂ ಇದ್ದಾರೆ. ಖಂಡಿತ ವಿಜಯಗಳಿಸಿದ್ದಾರೆ. ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಮಕ್ಕಳು ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಇದು ಪಲ್ಟಿ ಆಟ ಆಗಿದೆ. ಚಿಕ್ಕ ಮಕ್ಕಳು ಸಹ ಇದನ್ನು ತಿಳಿಯಲು ಸಾಧ್ಯವಿದೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮಕ್ಕಳಿಗೂ ಸಹ ಕಲಿಸಿ. ಅವರಿಗೆ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುವ ಹಕ್ಕು ಇದೆ. ಜಾಸ್ತಿ ವಿಚಾರ ಅಂತೂ ಇಲ್ಲ. ಸ್ವಲ್ಪವೇ ಈ ಜ್ಞಾನವನ್ನು ಕೇಳುವುದರಿಂದ ಜ್ಞಾನದ ವಿನಾಶ ಆಗುವುದಿಲ್ಲ. ಸ್ವರ್ಗಕ್ಕಂತೂ ಖಂಡಿತ ಬರುತ್ತಾರೆ. ಉದಾಹರಣೆಗೆ ಕ್ರೈಸ್ತ ಸ್ಥಾಪನೆ ಮಾಡಿರುವ ಕ್ರಿಶ್ಚಿಯನ್ ಧರ್ಮ ಎಷ್ಟೊಂದು ದೊಡ್ಡದಿದೆ. ಈ ದೇವತಾ ಧರ್ಮ ಅಂತೂ ಎಲ್ಲದಕ್ಕಿಂತಲೂ ಮೊದಲ ಹಾಗೂ ದೊಡ್ಡ ಧರ್ಮ ಆಗಿದೆ. 2 ಯುಗ ಏನು ನಡೆಯುತ್ತದೆ ಅಂದ ಮೇಲೆ ಖಂಡಿತ ಅದರ ಸಂಖ್ಯೆ ಸಹ ದೊಡ್ಡದು ಇರಬೇಕು. ಆದರೆ ಹಿಂದೂ ಎಂದು ಹೇಳಿಕೊಂಡಿದ್ದಾರೆ. 33 ಕೋಟಿ ದೇವತೆಗಳು ಎನ್ನುತ್ತಾರೆ. ನಂತರ ಹಿಂದೂ ಎಂದೇಕೆ ಹೇಳುತ್ತಾರೆ? ಮಾಯೆ ಬುದ್ಧಿಯನ್ನು ಪೂರ್ಣವೇ ಸಾಯಿಸಿಬಿಟ್ಟಿದೆ. ಆದ್ದರಿಂದ ಈ ಗತಿ ಆಗಿ ಹೋಗಿದೆ. ತಂದೆ ಹೇಳುತ್ತಾರೆ, ಮಾಯೆಯನ್ನು ಗೆಲ್ಲುವುದೇನು ಕಠಿಣ ವಿಚಾರ ಅಲ್ಲ. ನೀವು ಪ್ರತಿ ಕಲ್ಪ ಜಯಗಳಿಸುತ್ತೀರಿ. ಸೇನೆ ಆಗಿದ್ದೀರಲ್ಲವೇ? ಈ ವಿಕಾರಗಳ ರೂಪಿ ರಾವಣನ ಮೇಲೆ ಜಯಗಳಿಸುವುದಕ್ಕಾಗಿ ತಂದೆ ಸಿಕ್ಕಿದ್ದಾರೆ. ನಿಮ್ಮ ಮೇಲೆ ಈಗ ಬೃಹಸ್ಪತಿಯ ದಶೆ ಇದೆ. ಭಾರತದ ಮೇಲೇನೆ ದಶೆ ಬರುತ್ತದೆ. ಈಗ ಎಲ್ಲರ ಮೇಲೆ ರಾಹುವಿನ ದಶೆ ಇದೆ. ತಂದೆ ಬೃಹಸ್ಪತಿ ಬರುತ್ತಾರೆಂದರೆ ಖಂಡಿತ ಭಾರತದ ಮೇಲೆ ಬೃಹಸ್ಪತಿಯ ದಶೆ ಕೂರುತ್ತದೆ. ಇದರಲ್ಲಿ ಎಲ್ಲವೂ ಬಂದುಬಿಡುತ್ತದೆ. ನೀವು ಮಕ್ಕಳು ತಿಳಿದಿದ್ದೀರಿ, ನಮಗೆ ನಿರೋಗಿ ಕಾಯ ಸಿಗುತ್ತದೆ. ಅಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ. ಅಮರಲೋಕ ಅಲ್ಲವೇ? ಇಂಥ ವ್ಯಕ್ತಿ ಸತ್ತರೂ ಆ ರೀತಿ ಹೇಳುವುದಿಲ್ಲ. ಸಾಯುವ ಹೆಸರು ಇಲ್ಲ. ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ. ಶರೀರ ತೆಗೆದುಕೊಳ್ಳುವುದಕ್ಕೆ ಹಾಗೂ ಬಿಡುವುದಕ್ಕೆ ಖುಷಿಯೇ ಇರುತ್ತದೆ. ದುಃಖದ ಹೆಸರು ಇಲ್ಲ. ನಿಮ್ಮ ಮೇಲೆ ಈಗ ಬೃಹಸ್ಪತಿಯ ದಶೆ ಇದೆ. ಎಲ್ಲರ ಮೇಲೆ ಬೃಹಸ್ಪತಿಯ ದಶೆ ಇರುವುದಕ್ಕೆ ಸಾಧ್ಯವಿಲ್ಲ. ಶಾಲೆಯಲ್ಲಿಯೂ ಕೆಲವರು ಉತ್ತೀರ್ಣರಾಗುತ್ತಾರೆ, ಕೆಲವರು ಅನುತ್ತೀರ್ಣರಾಗುತ್ತಾರೆ. ಇದು ಸಹ ಪಾಠಶಾಲೆ ಆಗಿದೆ. ನೀವು ಹೇಳುತ್ತೀರಿ, ನಾವು ರಾಜಯೋಗವನ್ನು ಕಲಿಯುತ್ತೇವೆ. ಕಲಿಸುವಂಥವರು ಯಾರು? ಪಾರಲೌಕಿಕ ತಂದೆ. ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು. ಇದರಲ್ಲಿ ಬೇರೆ ಯಾವುದೇ ವಿಚಾರ ಇಲ್ಲ. ಪವಿತ್ರತೆಯದ್ದೇ ಮುಖ್ಯ ವಿಚಾರ ಇದೆ. ಹೇ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ಬರೆಯಲಾಗಿದೆ. ಇದು ಗೀತೆಯ ಶಬ್ದ ಆಗಿದೆ. ಈ ಗೀತೆಯ ಅಧ್ಯಾಯ ನಡೆಯುತ್ತಿದೆ. ಅದರಲ್ಲಿಯೂ ಮನುಷ್ಯ ಅಗಡಂಬಗಡಂ ಮಾಡಿಬಿಟ್ಟಿದ್ದಾನೆ. ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸ್ವಲ್ಪ ಇದೆ. ಮಕ್ಕಳು ತಿಳಿದುಕೊಳ್ಳುವುದಕ್ಕೆ ವಿಚಾರ ಎಷ್ಟೊಂದು ಸಹಜ ಆಗಿದೆ. ಆದರೂ ಏಕೆ ಮರೆತು ಹೋಗುತ್ತಾರೆ? ಭಕ್ತಿ ಮಾರ್ಗದಲ್ಲಿ ಬಾಬಾ, ನೀವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ, ಬೇರೆ ಯಾರೂ ಇಲ್ಲ. ನಾವು ನಿಮ್ಮವರಾಗಿ ನಿಮ್ಮಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಎನ್ನುತ್ತಿದ್ದೀರಿ. ತಂದೆಗೆ ಮಕ್ಕಳಾಗುವುದೇ ಆಸ್ತಿ ತೆಗೆದುಕೊಳ್ಳಲು. ದತ್ತು ಮಕ್ಕಳಾಗುತ್ತಾರೆ. ತಂದೆಯಿಂದ ನಮಗೆ ಏನು ಆಸ್ತಿ ಸಿಗುತ್ತದೆಂದು ತಿಳಿದಿದೆ. ನೀವು ಸಹ ದತ್ತು ಮಕ್ಕಳಾಗಿದ್ದೀರಲ್ಲವೇ? ನಾವು ತಂದೆಯಿಂದ ವಿಶ್ವದ ಚಕ್ರಾಧಿಪತ್ಯ, ಅಪರಿಮಿತದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆಂದು ತಿಳಿದುಕೊಂಡಿದ್ದೀರಿ.
ಬೇರೆ ಯಾರಲ್ಲಿಯೂ ಮೋಹವನ್ನಿಟ್ಟುಕೊಳ್ಳುವುದಿಲ್ಲ. ಹೆಚ್ಚು ಅಂದರೆ 1,00,000-1,50,000 ಇರಬಹುದು. ಈ ಪಾರಲೌಕಿಕ ತಂದೆ ನಿಮಗೆ ಅಪರಿಮಿತದ ಆಸ್ತಿ ಕೊಡುತ್ತಾರೆ. ನೀವು ಮಕ್ಕಳು ಅರ್ಧ ಕಲ್ಪ ಸುಳ್ಳು ಕಥೆಗಳನ್ನು ಕೇಳುತ್ತಾ ಬಂದಿದ್ದೀರಿ. ಈಗ ಸತ್ಯ ಕಥೆಯನ್ನು ತಂದೆಯಿಂದ ಕೇಳುತ್ತೀರಿ. ಅಂದ ಮೇಲೆ ಅಂತಹ ತಂದೆಯನ್ನು ನೆನಪು ಮಾಡಬೇಕು, ಗಮನದಿಂದ ಕೇಳಬೇಕು. ಹಮ್ ಸೋನ ಅರ್ಥವನ್ನು ಸಹ ತಿಳಿಸಬೇಕು. ಅವರಂತೂ ಆತ್ಮನೇ ಪರಮಾತ್ಮ ಎಂದು ಬಿಡುತ್ತಾರೆ. ಈ 84 ಜನ್ಮಗಳ ಕಥೆಯನ್ನಂತೂ ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆಗೆ ನಾಯಿ ಬೆಕ್ಕು ಎಲ್ಲದರಲ್ಲಿದ್ದಾರೆ ಎನ್ನುತ್ತಾರೆ. ತಂದೆಯ ನಿಂದನೆ ಮಾಡುತ್ತಾರಲ್ಲವೇ? ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಯಾರ ಮೇಲೂ ದೋಷ ಇಟ್ಟುಕೊಳ್ಳುವುದಿಲ್ಲ. ಡ್ರಾಮಾವೇ ಆ ರೀತಿ ಮಾಡಲಾಗಿದೆ. ನಿಮ್ಮನ್ನು ಯಾರು ಜ್ಞಾನದಿಂದ ದೇವತೆಯನ್ನಾಗಿ ಮಾಡುತ್ತಾರೋ ನೀವು ಪುನಃ ಅವರಿಗೆ ನಿಂದನೆ ಮಾಡಲು ತೊಡಗುತ್ತೀರಿ. ನೀವು ಈ ರೀತಿ ಪಲ್ಟಿ ಆಟವನ್ನಾಡುತ್ತೀರಿ. ಈ ಡ್ರಾಮಾ ಸಹ ಮಾಡಲಾಗಿದೆ. ನಾನು ಪುನಃ ಬಂದು ನಿಮಗೆ ಉಪಕಾರ ಮಾಡುತ್ತೇನೆ. ತಿಳಿದಿದ್ದೇನೆ, ನಿಮ್ಮದು ಸಹ ದೋಷ ಇಲ್ಲ. ಇದು ಆಟ ಆಗಿದೆ. ನಿಮಗೆ ಕಥೆಗಳನ್ನು ತಿಳಿಸುತ್ತೇನೆ. ಇದು ಸತ್ಯ ಕಥೆ ಆಗಿದೆ. ಇದರಿಂದ ನೀವು ದೇವತೆ ಆಗುತ್ತೀರಿ. ಭಕ್ತಿ ಮಾರ್ಗದಲ್ಲಿ ನಂತರ ಸಾಕಷ್ಟು ಕಥೆಗಳನ್ನು ಮಾಡಿಬಿಟ್ಟಿದ್ದಾರೆ. ಗುರಿ ಉದ್ದೇಶ ಏನೂ ಇಲ್ಲ. ಅದೆಲ್ಲ ಬೀಳುವುದಕ್ಕಾಗಿ ಆಗಿದೆ. ಆ ಪಾಠಶಾಲೆಯಲ್ಲಿಯೂ ವಿದ್ಯೆ ಓದುತ್ತಾರೆ. ಆದರೂ ಸಹ ಶರೀರ ನಿರ್ವಹಣೆಗಾಗಿ ಗುರಿ ಇದೆ. ಪಂಡಿತ ಜನರು ತನ್ನ ಶರೀರ ನಿರ್ವಹಣೆಗಾಗಿ ಕುಳಿತು ಕಥೆಯನ್ನು ತಿಳಿಸುತ್ತಾರೆ. ಜನರು ಅವರ ಮುಂದೆ ಹಣವನ್ನಿಡುತ್ತಾರೆ. ಪ್ರಾಪ್ತಿ ಏನೂ ಇಲ್ಲ. ನಿಮಗಂತೂ ಈಗ ಜ್ಞಾನರತ್ನ ಸಿಗುತ್ತದೆ. ಇದರಿಂದ ನೀವು ಹೊಸ ಜಗತ್ತಿನ ಮಾಲೀಕ ಆಗುತ್ತೀರಿ. ಅಲ್ಲಿ ಪ್ರತಿ ವಸ್ತು ಹೊಸದು ಸಿಗುತ್ತದೆ. ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದು ಇರುತ್ತದೆ. ವಜ್ರ ವೈಡೂರ್ಯ ಎಲ್ಲವೂ ಹೊಸದು ಇರುತ್ತದೆ. ಈಗ ತಂದೆ ಹೇಳುತ್ತಾರೆ, ಬೇರೆ ಎಲ್ಲ ವಿಚಾರಗಳನ್ನು ನೀವು ಬಿಟ್ಟು ಪಲ್ಟಿ ಆಟವನ್ನು ನೆನಪು ಮಾಡಿ. ಬಡವರು ಪಲ್ಟಿ ಆಟವಾಡುತ್ತಾ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಕೆಲವರು ಕಾಲು ನಡಿಗೆಯಲ್ಲಿ ಹೋಗುತ್ತಾರೆ. ಈಗಂತೂ ಮೋಟಾರ್ ಏರೋಪ್ಲೇನ್ ಸಹ ಬಂದಿದೆ. ಬಡವರಂತೂ ಅದರಲ್ಲಿ ಹೋಗಲು ಸಾಧ್ಯವಿಲ್ಲ. ಕೆಲವರು ಬಹಳ ಶ್ರದ್ಧೆಯನ್ನುಳ್ಳವರಾಗಿರುತ್ತಾರೆ. ಆಗ ಕಾಲ್ನಡಿಗೆಯಲ್ಲಿ ಹೊರಟು ಹೋಗುತ್ತಾರೆ. ದಿನ ಪ್ರತಿದಿನ ವಿಜ್ಞಾನದಿಂದ ಬಹಳ ಸುಖ ಸಿಗುತ್ತಾ ಹೋಗುತ್ತದೆ. ಇದು ಅಲ್ಪಕಾಲದ ಸುಖ ಆಗಿದೆ. ಬೀಳುತ್ತಾರೆಂದರೆ ಎಷ್ಟೊಂದು ನಷ್ಟ ಆಗುತ್ತದೆ. ಪ್ರತಿ ವಸ್ತುಗಳಲ್ಲಿ ಅಲ್ಪಕಾಲಕ್ಕಾಗಿ ಸುಖ ಇದೆ. ಉಳಿದಂತೆ ಅಂತಿಮ ಮೃತ್ಯು ತುಂಬಿರುತ್ತದೆ. ಅವರದ್ದು ವಿಜ್ಞಾನ ಆಗಿದೆ, ನಿಮ್ಮದು ಶಾಂತಿಯಾಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲ ರೋಗ ಸಮಾಪ್ತಿಯಾಗುತ್ತದೆ. ನಿರೋಗಿ ಆಗುತ್ತೀರಿ. ಈಗ ನೀವು ತಿಳಿಯುತ್ತೀರಿ, ಸತ್ಯುಗದಲ್ಲಿ ಸದಾ ಆರೋಗ್ಯವಂತರಾಗಿದ್ದೆವು. ಈ 84 ಚಕ್ರ ತಿರುಗುತ್ತಲೇ ಇರುತ್ತದೆ. ತಂದೆ ಒಂದೇ ಬಾರಿ ಬಂದು ತಿಳಿಸುತ್ತಾರೆ, ನೀವು ನನ್ನ ನಿಂದನೆ ಮಾಡಿದ್ದೀರಿ. ತನಗೆ ಪೆಟ್ಟು ಹೊಡೆದುಕೊಂಡಿದ್ದಾರೆ. ನಿಂದನೆ ಮಾಡುತ್ತಾ ಮಾಡುತ್ತಾ ನೀವು ಶೂದ್ರ ಬುದ್ಧಿ ಆಗಿದ್ದೀರಿ. ಸಿಖ್ ಜನರೂ ಸಹ ಹೇಳುತ್ತಾರೆ, ಜಪ ಸಾಹೇಬನನ್ನು ನೆನಪು ಮಾಡಿ, ಆಗ ಸುಖ ಸಿಗುತ್ತದೆ. ಅಂದರೆ ಮನ್ಮನಾಭವ. ಶಬ್ದ ಇರುವುದೇ 2. ಬಾಕಿ ಜಾಸ್ತಿ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಇದನ್ನು ಸಹ ತಂದೆ ಬಂದು ತಿಳಿಸುತ್ತಾರೆ. ಈಗ ನೀವು ತಿಳಿಯುತ್ತೀರಿ, ಸಾಹೇಬನನ್ನು ನೆನಪು ಮಾಡುವುದರಿಂದ ನಿಮಗೆ 21 ಜನ್ಮದ ಸುಖ ಸಿಗುತ್ತದೆ. ಅವರೂ ಕೂಡ ಅದರ ದಾರಿಯನ್ನು ತಿಳಿಸುತ್ತಾರೆ. ಆದರೆ ಪೂರ್ಣ ರಸ್ತೆಯನ್ನಂತೂ ತಿಳಿದುಕೊಂಡೇ ಇಲ್ಲ. ಸ್ಮರಿಸಿ ಸ್ಮರಿಸಿ ಸುಖ ಹೊಂದಿ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಿಜವಾಗಿಯೂ ಸತ್ಯುಗದಲ್ಲಿ ಕಾಯಿಲೆ ಇತ್ಯಾದಿ ದುಃಖದ ಯಾವುದೇ ವಿಚಾರ ಇರುವುದಿಲ್ಲ. ಇದಂತೂ ಸಾಮಾನ್ಯ ವಿಚಾರ ಆಗಿದೆ. ಅದಕ್ಕೆ ಸತ್ಯುಗ
ಸ್ವರ್ಣಿಮ ಯುಗ ಎನ್ನುತ್ತಾರೆ. ಇದಕ್ಕೆ ಕಲಿಯುಗ, ಕಬ್ಬಿಣ ಯುಗ ಎನ್ನುತ್ತಾರೆ. ಸೃಷ್ಟಿಯ ಚಕ್ರ ತಿರುಗುತ್ತಿರುತ್ತದೆ. ತಿಳುವಳಿಕೆ ಎಷ್ಟು ಚೆನ್ನಾಗಿದೆ. ಪಲ್ಟಿ ಆಟ ಆಗಿದೆ. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ, ನಂತರ ದೇವತೆ ಆಗುತ್ತೀರಿ. ಈ ವಿಚಾರಗಳನ್ನು ನೀವು ಮರೆತು ಹೋಗುತ್ತೀರಿ. ಪಲ್ಟಿ ಆಟದ ನೆನಪಿದ್ದರೆ ಈ ಜ್ಞಾನ ಎಲ್ಲ ನೆನಪಿರುತ್ತದೆ. ಅಂತಹ ತಂದೆಯನ್ನು ನೆನಪು ಮಾಡಿ ರಾತ್ರಿ ಮಲಗಬೇಕು. ಮತ್ತು ಸಹ ಬಾಬಾ ಮರೆತು ಹೋಗುತ್ತೇವೆ ಎನ್ನುತ್ತಾರೆ. ಮಾಯೆ ಪದೇ ಪದೇ ಮರೆಸಿಬಿಡುತ್ತದೆ. ಮಾಯೆಯ ಜೊತೆಗೆ ನಿಮ್ಮದು ಯುದ್ಧ ಆಗಿದೆ. ನಂತರ ಅರ್ಧ ಕಲ್ಪ ನೀವು ಅದರ ಮೇಲೆ ರಾಜ್ಯವಾಳುತ್ತೀರಿ. ಸಹಜವಾದ ವಿಚಾರವನ್ನಂತೂ ತಿಳಿಸುತ್ತಾರೆ. ಸಹಜ ಜ್ಞಾನ, ಸಹಜ ನೆನಪು ಎಂಬ ಹೆಸರೇ ಇದೆ. ಕೇವಲ ತಂದೆಯನ್ನು ನೆನಪು ಮಾಡಿ. ಯಾವ ತೊಂದರೆ ಕೊಡುತ್ತಾರೆ? ಭಕ್ತಿ ಮಾರ್ಗದಲ್ಲಂತೂ ನೀವು ಬಹಳ ತೊಂದರೆ ತೆಗೆದುಕೊಂಡಿದ್ದೀರಿ. ಸಾಕ್ಷಾತ್ಕಾರಕ್ಕಾಗಿ ಕತ್ತು ಕತ್ತರಿಸುವುದಕ್ಕೂ ತಯಾರಾಗುತ್ತಾರೆ. ಕಾಶಿಯಲ್ಲಿ ಬಾವಿಗೆ ಬೀಳುತ್ತಾರೆ. ಯಾರು ನಿಶ್ಚಯ ಬುದ್ಧಿಯಾಗಿದ್ದು ಮಾಡುತ್ತಾರೆ ಅವರದ್ದು ನಂತರ ವಿಕರ್ಮ ವಿನಾಶವಾಗುತ್ತದೆ. ಪುನಃ ಹೊಸದಾಗಿ ಲೆಕ್ಕಾಚಾರ ಶುರುವಾಗುತ್ತದೆ. ಬಾಕಿ ನನ್ನ ಬಳಿ ಬರುವುದಿಲ್ಲ. ನನ್ನ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ, ಜೀವಘಾತದಿಂದ ಅಲ್ಲ. ನನ್ನ ಬಳಿಯಂತೂ ಯಾರೂ ಬರುವುದಿಲ್ಲ. ಎಷ್ಟು ಸಹಜವಾದ ಮಾತಾಗಿದೆ. ಈ ಪಲ್ಟಿ ಆಟವನ್ನಂತೂ ವೃದ್ಧರಿಗೂ ನೆನಪಿರಬೇಕು, ಮಕ್ಕಳಿಗೂ ನೆನಪಿರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ವೃಕ್ಷಪತಿ ತಂದೆಯಿಂದ ಸುಖ, ಶಾಂತಿ, ಪವಿತ್ರತೆಯ ಆಸ್ತಿ ತೆಗೆದುಕೊಳ್ಳಲು ತನ್ನನ್ನು ತಾನು ಅಕಾಲಮೂರ್ತಿ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಈಶ್ವರಿಯ ಬುದ್ಧಿ ಮಾಡಿಕೊಳ್ಳಬೇಕು. 2. ತಂದೆಯಿಂದ ಸತ್ಯ ಕಥೆಯನ್ನು ಕೇಳಿ ಅನ್ಯರಿಗೂ ತಿಳಿಸಬೇಕು. ಮಾಯಾಜೀತರಾಗಲು ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು. ಬುದ್ಧಿಯಲ್ಲಿರಲಿ, ನಾವು ಕಲ್ಪಕಲ್ಪದ ವಿಜಯಿಯಾಗಿದ್ದೇವೆ. ತಂದೆ ನಮ್ಮ ಜೊತೆ ಇದ್ದಾರೆ. ವರದಾನ: ನಿರ್ಬಲರಿಂದ ಬಲಶಾಲಿಯಾಗಿ ಅಸಂಭವವನ್ನು ಸಂಭವ ಮಾಡುವಂತಹ ಧೈರ್ಯವಂತ ಆತ್ಮ ಆಗಿರಿ. ನಿರ್ಬಲರಿಂದ ಬಲಶಾಲಿಯಾಗಿ ಅಸಂಭವವನ್ನು ಸಂಭವ ಮಾಡುವಂತಹ ಧೈರ್ಯವಂತ ಆತ್ಮ ಆಗಿರಿ. ಧೈರ್ಯ ಮಕ್ಕಳದ್ದು, ಸಹಯೋಗ ತಂದೆಯದ್ದು. ಈ ವರದಾನದ ಆಧಾರದ ಮೇಲೆ ಧೈರ್ಯದ ಮೊದಲ ದೃಢ ಸಂಕಲ್ಪ ಮಾಡಿದ್ದೇವೆ. ನಾವು ಪವಿತ್ರರಾಗಲೇಬೇಕು ಹಾಗೂ ತಂದೆ ಪದುಮ ಪಟ್ಟಿನಷ್ಟು ಸಹಯೋಗ ಕೊಟ್ಟಿದ್ದಾರೆ. ಆತ್ಮಗಳು ಅನಾದಿ ಆದಿ ಪವಿತ್ರ ಆಗಲಿ. ಅನೇಕ ಬಾರಿ ಪವಿತ್ರ ಆಗಿದ್ದಾರೆ ಹಾಗೂ ಆಗುತ್ತಿರುತ್ತಾರೆ. ಅನೇಕ ಬಾರಿಯ ಸ್ಮೃತಿಯಿಂದ ಸಮರ್ಥರಾದರು. ನಿರ್ಬಲದಿಂದ ಅಷ್ಟು ಬಲಶಾಲಿಯಾಗಿದ್ದಾರೆ. ಯಾವುದರಿಂದ ವಿಶ್ವವನ್ನು ಪಾವನ ಮಾಡಿಯೇ ತೋರಿಸುತ್ತೇವೆಂದು ಸವಾಲೊಡ್ಡುತ್ತೀರಿ? ಅದನ್ನು ಋಷಿಮುನಿ ಮಹಾನ್ ಆತ್ಮಗಳು ಪ್ರವೃತ್ತಿಯಲ್ಲಿರುತ್ತಾ ಪವಿತ್ರವಾಗಿರುವುದು ಕಷ್ಟ ಇದೆ ಎಂದು ತಿಳಿಯುತ್ತಾರೆ. ತಾವು ಅದನ್ನು ಅತಿ ಸಹಜ ಮಾಡುತ್ತೀರಿ. ಸ್ಲೋಗನ್: ದೃಢ ಸಂಕಲ್ಪ ಮಾಡುವುದೇ ವ್ರತ ತೆಗೆದುಕೊಳ್ಳುವುದಾಗಿದೆ. ಸತ್ಯ ಭಕ್ತರು ಎಂದಿಗೂ ವ್ರತವನ್ನು ಮುರಿಯುವುದಿಲ್ಲ. ದೃಢ ಸಂಕಲ್ಪ ಮಾಡುವುದೇ ವ್ರತ ತೆಗೆದುಕೊಳ್ಳುವುದಾಗಿದೆ. ಸತ್ಯ ಭಕ್ತರು ಎಂದಿಗೂ ವ್ರತವನ್ನು ಮುರಿಯುವುದಿಲ್ಲ. ಓಂ ಶಾಂತಿ.